ನಮಸ್ಕಾರ ವೀಕ್ಷಕರೇ, ತಮ್ಮೆಲ್ಲರಿಗೂ H16 ನ್ಯೂಸ್ಗೆ ಸ್ವಾಗತ. ನಾನು ಅಶೋಕ್ ಜೋತಾವರ್. ಇಂದಿನ ಒಂದು ಪ್ರಮುಖ ಸುದ್ದಿ ತಗೊಂಡು ಬರ್ತಾ ಇದ್ದೀವಿ. ಅದು ಕೂಡ ನಮ್ಮ ಹಳ್ಳಿಯಲ್ಲಿ ಒಂದು ಪ್ರಮುಖ ಸುದ್ದಿ ಏನು, ಅದರ ಒಂದು ಚೌಕಟ್ಟು ಏನು, ಎಲ್ಲ ನಿಮ್ಮ ಜೊತೆಗೆ ಇವತ್ತು ಡಿಸ್ಕಸ್ ಮಾಡೋದಕ್ಕೆ ಬರ್ತಾ ಇದ್ದೀನಿ. ಪ್ರಥಮವಾಗಿ ಚೌಕಟ್ಟೇನು ನೋಡ್ಕೊಂಡು ಬರೋಣ ಬನ್ನಿ. ಅಭಿವೃದ್ಧಿ ಅಧಿಕಾರಿಯ ಕಚೇರಿಯೇ ಅಭಿವೃದ್ಧಿ ಇಲ್ಲ, ಗ್ರಾಮ ಪಂಚಾಯಿತಿಯ ಪರಿಸ್ಥಿತಿ ಅಧೋಗತಿ, ಮಲಗಿಕೊಂಡಿರುವ ತಾಲೂಕು ಹಾಗೂ ಜಿಲ್ಲಾ ಆಡಳಿತ ಅಧಿಕಾರಿಗಳು, ಕಚೇರಿಯನ್ನು ಅಭಿವೃದ್ಧಿ ಮಾಡದ ಅಧಿಕಾರಿ ಗ್ರಾಮ ಹೇಗೆ ಅಭಿವೃದ್ಧಿ ಮಾಡುತ್ತಾನೆ? ಅಭಿವೃದ್ಧಿ ಮಾಡದ ಅಧಿಕಾರಿಗಳ ಸಮಾಜಕ್ಕೆ ಬೇಕಾ? ನಮ್ಮ ಹಳ್ಳಿಯಲ್ಲಿ ಇವತ್ತು ಒಂದು ಪ್ರಮುಖವಾದಂಥ ಹಳ್ಳಿಯನ್ನು ತಗೊಂಡು ಬರ್ತಾ ಇದ್ದೀವಿ. ಆ ಹಳ್ಳಿ ಎಲ್ಲಿ ಅದು? ನಿಮ್ಮ ಮನಸ್ಸಿನಲ್ಲಿ ಸಿಕ್ಕಾಪಟ್ಟೆ ಗೊಂದಲಗಳು ಉಂಟಾಗಿರಲೇಬೇಕು. ಉಂಟಾದಾಗಲೇ ಹೌದಪ್ಪ ನೀವು ನೋಡ್ತಾ ಇದ್ದೀರಾ, ಚೆನ್ನಾಗಿ ಮೂವ್ ಆಗ್ತಾ ಇದ್ದೀರಾ ಅಂತ ಅನ್ಕೊಬೋದು. ನಾನು ಏನಕ್ಕೆ ಈ ಮಾತು ಹೇಳ್ತಾ ಇದ್ದೀನಿ? ಗ್ರಾಮೀಣಾಭಿವೃದ್ಧಿ ಅಧಿಕಾರಿಯ ಕೆಲಸ ಏನು? ಗ್ರಾಮೀಣಾಭಿವೃದ್ಧಿಯ ಕೆಲಸ ಒಂದೇ, ಗ್ರಾಮವನ್ನು ಅಭಿವೃದ್ಧಿ ಮಾಡೋದು, ಗ್ರಾಮವನ್ನು ನೀಟಾಗಿಟ್ಕೊಳ್ಳೋದು, ಗ್ರಾಮದಲ್ಲಿ ಯಾವುದೇ ರೀತಿಯಾದಂತಹ ಅಡಚಣೆಗಳು ಉಂಟಾಗಬಾರ್ದು ಆಡಳಿತಾತ್ಮಕವಾಗಿ. ಹೌದಾ? ಇಷ್ಟೆಲ್ಲ ಮಾಡಬೇಕಾಗಿರುವಂತಹ ಗ್ರಾಮೀಣಾಭಿವೃದ್ಧಿ ಅಧಿಕಾರಿಯ ಕಚೇರಿಯೇ ಜರ್ಜರಿತವಾಗಿ ಹೋಗ್ಬಿಟ್ಟೈತೆ. ಜರ್ಜರಿತ ಅಂತಂತಂದರೆ ಯಾರ ಮೇಲೆ ಯಾವಾಗ ಕಡ್ಕೊಂಡು ಬೀಳತ್ತೆ ಅನ್ನೋದನ್ನೇ ಗುರ್ತಾಗಲ್ಲ. ಅಷ್ಟೊಂದು ಜರ್ಜರಿತವಾದಂತಹ ಆ ಒಂದು ಗ್ರಾಮೀಣಾಭಿವೃದ್ಧಿಯ ಕಚೇರಿ. PDO ಸಾಹೇಬರು ಕೂತ್ಕೊಂಡಿದ್ದಾರೆ ಅವ್ರ ಛತ್ ಮೇಲೆ, ಅಂದರೆ ಅವ್ರು ಕೂತ್ಕೊಂಡಿರೋ ಅವ್ರ ಛತ್ ಮೇಲೇ ಏನಂತಾರೆ ನೀವು, ಪ್ಲಾಸ್ಟರ್ ಎಲ್ಲ ಕಿತ್ಕೊಂಡು ಹೋಗ್ಬಿಟ್ಟೈತೆ. ಹೊರಗಡೆ ಬಂದು ಎಲ್ಲ ಬಿಲ್ಡಿಂಗ್ದು ಫುಟೇಜಸನ್ನು ತಗೋಬೇಕು ಅಂತ ಹೋದರೆ ಫುಟೇಜಸ್ ಎಷ್ಟು ತೆಗಿತೀವಲ್ಲ ಅಲ್ಲೆಲ್ಲ ಬಾಗಿ ಬಿಟ್ಟೈತೆ. ಅಂದರೆ ಮೇಲೆ ನೆಂಟಲ್ಲು ಟೆರೆಸ್ಸು ಹಿಂಗೆ ಬಾಗ್ಕೊಂಬಿಟ್ಟೈತೆ. ಎಲ್ಲಿದ್ದು? ಯಾರಿವರು? ಒಂದು ಫುಟೇಜ್ ತೋರಿಸ್ತಾ ಇದ್ದೀವಿ ನೋಡಿ. ನೋಡ್ತಿದ್ದೀರಲ್ಲ ವೀಕ್ಷಕರೇ, ಯಾವ ರೀತಿಯಾದಂತಹ ಜರ್ಜರಿತವಾದಂತಹ ಕಟ್ಟಡ ಈ ಒಂದು ಗ್ರಾಮ ಪಂಚಾಯಿತಿ ಇದು. ಈ ಗ್ರಾಮ ಪಂಚಾಯಿತಿ ಎಲ್ಲಿ ಇದು ಅಂತ ನಿಮ್ಮ ಮನಸ್ಸಿನಲ್ಲಿ ಗೊಂದಲ ಹುಟ್ಟಿರ್ಬೋದು. ಇದು ಎಲ್ಲಿ ಅದು ಅಲ್ಲ, ಜಮಖಂಡಿ ತಾಲೂಕಿನ ಹುಣೂರು ಗ್ರಾಮದು. ಹುಣೂರು ಗ್ರಾಮ ಅಂತ ಅಂದರೆ ಸಾಕ್ಷಾತ್ ದುರ್ಗಾದೇವಿಯ ನಾಡು ಅಂತ ಕರೀತಾರೆ. ಈ ದುರ್ಗಾದೇವಿಯ ನಾಡಿನಲ್ಲಿ ಅಲ್ಲಿರ್ತಕ್ಕಂತಹ ಗ್ರಾಮ ಪಂಚಾಯಿತಿಯ ಕಚೇರಿಯ ಪರಿಸ್ಥಿತಿಯೇ ಈ ಪಾಟಿ ಜರ್ಜರಿತವಾಗಿ ಹೋಗ್ಬಿಟ್ಟೈತೆ. ಗ್ರಾಮ ಪಂಚಾಯಿತಿಯ ಕಚೇರಿಯನ್ನೇ ಓಪನ್ ಏನಂತೀರ ನೀವು, ಅದೇ ರೀತಿಯಾದಂತಹ ಹೊಲಸಾಟವನ್ನು ಮಾಡಿರುವಂಥ ಈ ಒಂದು ಗ್ರಾಮೀಣಾಭಿವೃದ್ಧಿ ಅಧಿಕಾರಿ ದುರ್ಗಾ ಮಾತೆಯ, ಸಾಕ್ಷಾತ್ ದುರ್ಗಾ ಮಾತೆ ವಾಸಿಸುತ್ತಿರುವ ಆ ಒಂದು ಪುಣ್ಯಕ್ಷೇತ್ರದ ಮೇಂಟೆನೆನ್ಸ್ ಯಾವ ರೀತಿ ಮಾಡ್ತಾ ಇರಬೇಕು. ಯಾಕೆ ಈ ಮಾತು ಅಂದರೆ, ಇನ್ನೊಮ್ಮೆ ಹೇಳ್ತೀವಿ, ಅಲ್ಲಿ ಯಾವುದೇ ರೀತಿಯಾದಂತಹ ಅಭಿವೃದ್ಧಿ ಇಲ್ಲ. ಸಾರ್ವಜನಿಕ ಶೌಚಾಲಯಗಳ ಪರಿಸ್ಥಿತಿಯಂತೂ ಕೇಳೇಬೇಡಿ. ಅಲ್ಲಿ ಯಾವುದೇ ರೀತಿಯಾದಂತಹ ಸಾರ್ವಜನಿಕರ ಶೌಚಾಲಯಗಳು ಸ್ಯಾಂಕ್ಷನ್ ಆಗಿಲ್ಲ, ಮತ್ತು ಸ್ಯಾಂಕ್ಷನ್ ಆಗಿರುವಂತಹ ಶೌಚಾಲಯಗಳಲ್ಲಿ ನೀರೇ ಇಲ್ಲ ಅಂತ ಹೇಳಿ ಗ್ರಾಮಸ್ಥರು ಅಭಿಪ್ರಾಯವನ್ನು ಕೊಟ್ಟಿದ್ದಾರೆ. ಪಕ್ಕದಲ್ಲೇ ಗ್ರಾಮ ಪಂಚಾಯಿತಿಯ ಪಕ್ಕದಲ್ಲೇ ಇರ್ತಕ್ಕಂತಹ ಗ್ರಂಥಾಲಯವಂತೂ ಬೀಗ ಹಾಕಿಬಿಟ್ಟಿರುತ್ತೆ. ಇದಾಗಿದೆ ಈ ಒಂದು ಹುಣೂರು ಗ್ರಾಮದ ಗ್ರಾಮ ಪಂಚಾಯಿತಿಯ ಅಭಿವೃದ್ಧಿ. ಇಂತಹ ಗ್ರಾಮ ಪಂಚಾಯಿತಿಯ ಅಭಿವೃದ್ಧಿ ಅಧಿಕಾರಿಗಳು ಗ್ರಾಮಕ್ಕೆ ಬೇಕಾ, ಗ್ರಾಮ ಪಂಚಾಯಿತಿಗೆ ಬೇಕಾ? ಇದೆಲ್ಲ ಪ್ರಶ್ನೆಗಳು ಸೂಕ್ಷ್ಮವಾಗಿ ಹುಡ್ತಾ ಇದೆ. ನೋಡಿದ್ರಲ್ಲ ವೀಕ್ಷಕರೇ, ಯಾವ ರೀತಿಯಾದಂಥ ಫುಟೇಜಸನ್ನು ನಿಮಗೆ ನಾವು ತೋರಿಸಿದ್ವಿ ಎಂದು. ಜಮಖಂಡಿ ತಾಲೂಕಿನ ಹುಣೂರು ಗ್ರಾಮ, ಜಮಖಂಡಿಯಿಂದ ಔಟ್ಸ್ಕರ್ಟ್ಸಲ್ಲಿ ಬೀಳ್ತಿರ್ತಕ್ಕಂಥ ಈ ಒಂದು ಗ್ರಾಮ ಪಂಚಾಯಿತಿ. ಎಕ್ಸಾಕ್ಟಾಗಿ ಹೇಳಬೇಕು ಅಂತಂದರೆ ಜಮಖಂಡಿಯದು ತುಂಬ ಹಳೆಯ ಇತಿಹಾಸ. ಜಮಖಂಡಿನೇ ಜಿಲ್ಲಾ ಆಗಬೇಕಾಗಿತ್ತು. ಬಿಜಾಪುರದಿಂದ ಒಡೆದು ಬಿಜಾಪುರ ಅಂತ ಕರಿತೀವಿ ನಾವು. ಅದರಿಂದ ಒಡೆದ ತಕ್ಷಣ ಜಮಖಂಡಿಯೇ ಪ್ರಪ್ರಥಮವಾಗಿ ಜಿಲ್ಲೆ ಆಗಬೇಕಾಗಿತ್ತು. ಬಟ್ ಆದರೂ ಕೂಡ ಬಾಗಲಕೋಟೆ ಜಿಲ್ಲೆ ಆಯಿತು.
ಹೋಗಲಿ, ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ತಾಲೂಕಿನ ಹೂನೂರು ಗ್ರಾಮ ಎಷ್ಟೊಂದು ಅಭಿವೃದ್ಧಿ ಮಾಡಬೇಕು, ಎಷ್ಟೊಂದು ಅಭಿವೃದ್ಧಿ ಆಗಬೇಕು. ಯಾಕೆ ಈ ಮಾತು ಅಂದರೆ, ರೋಡ್ ಪಕ್ಕದಲ್ಲೇ ಐತೆ, ಬಿಸ್ನೆಸ್ಗಳು ಸಿಕ್ಕಾಪಟ್ಟೆ ಇಂಪ್ರೂವ್ಡ್ ಇದ್ದಾವೆ, ಹೈಟೆಕ್ಕು ಹಾಗೆ ಹೀಗೆ ಅಂತ ಎಲ್ಲರ ಮನಸ್ಸಲ್ಲಿ ಬಂದ್ಬಿಡುತ್ತೆ. ಬಟ್ ಅಲ್ಲಿ ಗ್ರಾಮ ಪಂಚಾಯಿತಿಯ ಪರಿಸ್ಥಿತಿ ನೋಡ್ತಾ ಹೋಗ್ಬಿಟ್ರೆ ಫುಲ್ ಅಧೋಗತಿ. ಈ ಒಂದು ಅಧೋಗತಿಯ ಪರಿಸ್ಥಿತಿಯಲ್ಲಿ ಅಲ್ಲಿ ಜನರು ಯಾವ ರೀತಿ ವಾಸಿಸ್ತಿದ್ದಾರೆ? ಗ್ರಂಥಾಲಯ ಐತೆ, ಆದರೆ ಗ್ರಂಥಾಲಯ ಓಪನ್ ಇರಲ್ಲ. ಗ್ರಾಮ ಪಂಚಾಯಿತಿಯ ಕಟ್ಟಡ ಅಂತೂ ಮುಗ್ದೆ ಹೋಯಿತು. ಯಾವಾಗ ಕಡ್ಕೊಂಡು ಬೀಳುತ್ತೋ, ಯಾರ ಮೇಲೆ ಬೀಳುತ್ತೋ, ಯಾರಿಗೇನಾಗುತ್ತೋ ಅನ್ನುವಂತಹ ಭಯದಲ್ಲಿ ಗ್ರಾಮೀಣಾಭಿವೃದ್ಧಿ ಅಧಿಕಾರಿ ಕೂತ್ಕೊಳ್ಳುವಂಥ ಸ್ಥಳದಲ್ಲೇ ಅವ್ರ ತಲೆ ಮೇಲೆ ಇರ್ತಕ್ಕಂಥ ಛತ್ತೆ ಅದು ಪ್ಲಾಸ್ಟರ್ ಎಲ್ಲ ಕಿತ್ತು ಹೋಗಿ ಮೇಲ್ಗಡೆ ಏನಂತೀರ ನೀವು, ಒಳಗಡೆ ಹಾಕಿರುವಂಥ ಶಳಿಗಳು ಕಾಣ್ತಾ ಇವೆ. ಯಾರಾದರೂ ಮೇಲೆಯಿಂದ ಜೋರಾಗಿ ಜಿಗಿದು ಬಿಟ್ರೆ, ಟೆರೆಸ್ ಮೇಲೆ ಹೋದವರು ಒಂದು ಸ್ವಲ್ಪ ಜಿಗಿದಾಡಿದ್ರೆ ಸಾಕು, ನೆಲಸಮವಾಗ್ಬಿಡುತ್ತದು. ಬುಲ್ಡೋಸರ್ ಹಚ್ಚೋದೇ ಬೇಡ. ಇಂಥ ಗ್ರಾಮ ಪಂಚಾಯಿತಿಯ ಕಚೇರಿಯಲ್ಲಿ ಆ ಗ್ರಾಮೀಣಾಭಿವೃದ್ಧಿ ಅಧಿಕಾರಿಗಳು ಕೂತ್ಕೊಂಡು ಕೆಲಸ ಮಾಡ್ತವ್ರೆ. ಅವ್ರ ಜೀವನೇ ಅವ್ರಿಗೆ ಲೆಕ್ಕಕ್ಕಿಲ್ಲ, ಇನ್ನು ಜನಗಳ ಜೀವ ಏನು ಲೆಕ್ಕಕ್ಕೆ ಹಿಡಿತಾರ್ರಿ? ಇವ್ರು ರಾಜೀನಾಮೆ ಕೊಡ್ತಾರ ಇಲ್ಲಪ್ಪ ಅಂತಂತಂದ್ರೆ, ಇಒ ಸಾಹೇಬರು ಜಮಖಂಡಿಯ ಓಪನ್ ಚಾಲೆಂಜ್ ನಿಮಗೆ, ನಾವು ವರ್ಕಿಂಗ್ ಡೇಸಲ್ಲಿ ಬರ್ತೀವಿ. ವರ್ಕಿಂಗ್ ಡೇಸಲ್ಲಿ ಬಂದು ಜಮಖಂಡಿಯ ತಾಲೂಕು ಪಂಚಾಯಿತಿಯ ಇಒ ಸಾಹೇಬ್ರನ್ನ ಒಪ್ಪನಾಗಿ ಇದನ್ನೇ ಮಾತು ಕೇಳೋದು, ನೀವು ರೆಸಿಗ್ನೇಷನ್ ಕೊಡ್ತೀರಾ, ಇಲ್ಲಪ್ಪ ಅಂತಂದರೆ ಇಂಥ ಕಾಮ್ಚೋರ್ ಪಿ ಡಿ ಒಗಳಿಂದ ರೆಸಿಗ್ನೇಷನ್ ಕೊಡಿಸ್ತೀರಾ ಅನ್ನೋವಂತಹ ಮಾತುಗಳನ್ನೇ ನಾವು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಹೊನ್ನೂರದಷ್ಟೇ ಅಲ್ಲ, ನಿಮ್ಮ ತಾಲೂಕಿನ ಅಡಿಯಲ್ಲಿ ಬರ್ತಿರ್ತಕ್ಕಂತಹ ಪ್ರತಿಯೊಂದು ಗ್ರಾಮ ಪಂಚಾಯಿತಿಯ ಪರಿಸ್ಥಿತಿಗಳು ಇದೇ ರೀತಿ ಇವೆ. ಸೊ ಅದಕ್ಕೆ ಪಿ ಡಿ ಒಗಳದಿಲ್ಲೇನು ಕಾರ್ಬಾರ್ ಇಲ್ಲ, ಕಾರ್ಬಾರ್ ಇರೋದೇ ಇಒ ಸಾಹೇಬ್ರೆ ನೀವೇ ರೆಸಿಗ್ನೇಷನ್ ಕೊಟ್ಬಿಡಿ. ಇಷ್ಟೊಂದು ಡೇಂಜರಸ್ ಪ್ಲೇಸ್ಗಳಲ್ಲಿ ಪಾಪ ಅಧಿಕಾರಿಗಳನ್ನು, ಅಲ್ಲಿ ಬರ್ತಿರ್ತಕ್ಕಂಥ ಸಾರ್ವಜನಿಕರನ್ನು ಇಟ್ಕೊಂಡು ಅವ್ರ ಜೀವವನ್ನು ಒಂದು ರೀತಿ ಏನಂತೀರ ನೀವು, ಹಾಳು ಮಾಡೋ ಒಂದು ನಿಟ್ಟಿನಲ್ಲಿ ತಾವಿದ್ದೀರಾ, ಅವ್ರ ಜೀವವನ್ನು ಮುಗಿಸ್ಬೇಕಂತ ತಾವಿದ್ದೀರಾ. ಇಒ ಸಾಹೇಬ್ರೆ, ನಿಮಗೆ ನೇರವಾಗಿ ವರ್ಕಿಂಗ್ ಡೇಸಲ್ಲಿ ಬರ್ತೀವಿ, ಅದು ಕೂಡ ವರ್ಕಿಂಗ್ ಅವರ್ಸಲ್ಲೇ ಬರ್ತೀವಿ. H16 ನ್ಯೂಸ್ ಮೈಕ್ ತಗೊಂಡು ಬರುತ್ತೆ ನಿಮ್ಮ ಹತ್ರ. ನೀವು ರೆಸಿಗ್ನೇಷನ್ ಕೊಡ್ತೀರಾ, ಇಲ್ಲಪ್ಪ ಅಂದರೆ ಇಂತಹ ಕಾಮ್ಚೋರ್ ಪಿ ಡಿ ಒಗಳು ರೆಸಿಗ್ನೇಷನ್ ಕೊಡ್ತಾರ. ಇದಾಗಿತ್ತು ಈ ಹೊತ್ತಿನ ನಮ್ಮ ಹಳ್ಳಿ ನಮ್ಮ ಮಾತು. ಇನ್ನಷ್ಟು ಸುದ್ದಿಗಳಿಗಾಗಿ ಸದಾ ಫಾಲೋ ಮಾಡ್ತಾರೆ H16 ನ್ಯೂಸ್. ಇದು ಸತ್ಯದ ಕೈಗನ್ನಡಿ. ಧನ್ಯವಾದ.